ಟೈಮ್ ಬಂದು ಇಟ್ ಇಸ್ 9 o'clock ನಾವು ನೆಲಮಂಗಲದಿಂದ ಜೆ.ಪಿ. ನಗರಿಗೆ ಹೋಗ್ತಿದೀವಿ ಗೈಸ್. ಇನ್ನು ಬೇರೆ ಏನು ಬೇಕು ಪ್ರೇಮಯೋ ಬಟ್ಟೆ ಸೆಟ್ ಮಾಡ್ಕೋಬೇಕು ಅದನ್ನು ಅಂತ ಒಂದು ಮಾತು ಹೇಳಿದ್ರೆ ನಾವು ನಾನ್ ವೆಜ್ ತಗೊಳ್ತೀವಲ್ವಾ ಗೈಸ್. ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅ ಫುಡ್ ವ್ಲಾಗ್. ಸೊ ನಾವು ಇರೋದು ಬಂದ್ಬಿಟ್ಟು ನೆಲಮಂಗಲದಲ್ಲಿ. ಸೊ ನಮಗೊಂದು ಜೆ.ಪಿ. ನಗರಲ್ಲಿ ಒಂದು ಫೇಮಸ್ ಬಿರಿಯಾನಿ ಸ್ಪಾಟ್ ಗೊತ್ತು. ಸೊ ಯೂಶ್ವಲ್ ಆಗಿ ನಾವು ಅಲ್ಲಿ ಹೋಗ್ತಿರ್ತೀವಿ. ಇವಾಗ ನಾವು ನೆಲಮಂಗಲದಿಂದ ಜೆ.ಪಿ. ನಗರಿಗೆ ಹೋಗ್ತಿದ್ದೀವಿ ಗೈಸ್. ಸೊ ಟೈಮ್ ಬಂದು ಇಟ್ ಇಸ್ 9 o'clock ನಾವು. ಸೊ ಗೈಸ್ ಲೆಟ್ಸ್ ಸ್ಟಾರ್ಟ್. ಹೋಗೋಣ. ಈಗ ಹೆಲ್ಮೆಟ್ ಹಾಕ್ಕೊಂಡು ಹೋಗೋಣ. ಎಲ್ಲರೂ ಅಷ್ಟೇ ಬೈಕಲ್ಲಿ ಟ್ರಾವೆಲ್ ಮಾಡಬೇಕಿದ್ರೆ ಪ್ಲೀಸ್ ವೇರ್ ಯೋರ್ ಹೆಲ್ಮೆಟ್ಸ್. ಓಕೆ ಗೈಸ್, ನೋಡಿ ಗೈಸ್, ಈ ಮಾಧವರ ಹತ್ರ ಯಾವಾಗಲೂ ಇಷ್ಟೇ ಟ್ರಾಫಿಕ್ ಇರುತ್ತೆ. ನಮಗೆ ಎವ್ರಿ ಡೇ ಲೈಕ್ ನಾವು ವರ್ಕಿಂಗ್ ಪ್ರೊಫೆಷನಲ್ಸ್ಗೆಲ್ಲ ಎಷ್ಟು ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ. ಯೂನಿವರ್ಸಿಟಿ ಹತ್ರ ಇದೆ, PS ಕಾಲೇಜ್ ಹತ್ರ. ಐ ಥಿಂಕ್ ಇಲ್ಲಿ ಯಾವುದೋ ಒಂದು ಜಾತ್ರೆ ನಡೀತಿದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ನೋಡಿ ಗೈಸ್. ಸಿಟಿ ಲೈಟ್ಸೇ ಒಂಥರ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೈಸ್. ನಾನು ಹುಟ್ಟು ಬೆಳೆದಿದ್ದು ಸಿಟಿ ಗೈಸ್, ಇವ್ರು ಹುಟ್ಟು ಬೆಳೆದಿದ್ದು ನಾರ್ತ್ ಬ್ಯಾಂಗ್ಳೂರ್ ಕಂಪ್ಲೀಟ್ಲಿ. ಸೊ ನನಗೆ ಸಿಟಿಗೆ ಬಂದರೆ ಏನೋ ಒಂಥರ ಖುಷಿ ಆಗ್ಬಿಟ್ಟು ಸ್ಟ್ರೈಟ್ ಹೋಗ್ಬೇಕು ಗೈಸ್. ನಾವು ಫೈನಲಿ ಲೊಕೇಶನ್ನ ರೀಚ್ ಆಗಿದ್ದೀವಿ. ಸೊ ಲೆಟ್ಸ್ ಆರ್ಡರ್ ಗೈಸ್, ಬನ್ನಿ ಹೋಗೋಣ. ಗೈಸ್, ನಾನು ಯಶ್ ಅವರಿಗೆ ಏನು ಹ್ಯಾಪಿನೆಸ್ ಬಿರಿಯಾನಿ ನೋಡಿದ ತಕ್ಷಣ ಈ ಕಡೆ ಮರ್ತೇ ಹೋದರು. ಸೊ ನಾವು ಆರ್ಡರ್ ಮಾಡಿದ್ದು ಬಂದ್ಬಿಟ್ಟು ಇದೇನು ಬಿರಿಯಾನಿ? ಪನ್ನೀರ್. ಇದು ಪನ್ನೀರ್ ಬಿರಿಯಾನಿ ಗೈಸ್. ಮತ್ತು ಇದು ಮ್ಯಾಂಗೋ ಬಿರಿಯಾನಿ ಅಂತೆ ಗೈಸ್. ಸೊ ಗೈಸ್ ಫೈನಲಿ ದ ಬಿರಿಯಾನಿ ಈಸ್ ಹಿಯರ್. ಸೊ ಲೆಟ್ಸ್ ಸ್ಟಾರ್ಟ್ ಹ್ಯಾವಿಂಗ್. ಸೊ ತಿಂದ್ಬಿಟ್ಟು ಹೇಗಿದೆ ಏನು ಅಂತ ರಿವ್ಯೂ ಕೊಡ್ತೀವಿ. ಕೀಪ್ ವಾಚಿಂಗ್ ಗೈಸ್. ತಿನ್ನು ಅಂದರೆ ನಾನು ಏನು ಚೆನ್ನಾಗಿ ಹಾಕಿಲ್ಲ, ನಾನು ಜಸ್ಟ್ ಚೆನ್ನಾಗಿ ಕಾಣ್ತಾ ಇಲ್ಲ, ಅದು ಚೆನ್ನಾಗಿ ಕಾಣ್ತಿಲ್ಲ, ಇದು ಚೆನ್ನಾಗಿ ಕಾಣ್ತಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಅದೇ ಎಲ್ಲ ಮ್ಯಾಟರ್ ಆಗೋದು. ನಾನು ಹೇರ್ ಸೆಟ್ ಮಾಡ್ಕೋಬೇಕು, ನನ್ನ ಬಟ್ಟೆ ಸೆಟ್ ಮಾಡ್ಕೋಬೇಕು ಅಲ್ವಾ ಗೈಸ್. ಗೈಸ್ ಇಲ್ಲಿ ನಾನ್ ವೆಜ್ ಫೇಮಸ್ ಅಂತ ಅನ್ಕೊಂತೀನಿ, ವೆಜ್ಗಿಂತ. ನಾನ್ ವೆಜ್ ತುಂಬ ಫೇಮಸ್. ಹೌದು, ನಾವು ನಾನ್ ವೆಜ್ ತಿನ್ನಲ್ಲ, ಇವ್ರು ತಿನ್ನಲ್ಲ ಗೈಸ್. ಅದಕ್ಕೆ ನನಗೂ ನೋಡಿದ್ದು ಗೈಸ್, ಇದು ವೆಜ್ ಮಾಡಿಸ್ಬಿಟ್ಟಿದ್ದಾರೆ. ನನ್ನ ನಾಲ್ಗೆಗೆ ಟೇಸ್ಟ್ ಬಡ್ಸ್ಗೆ ರುಚಿನೇ ಹೋಗ್ಬಿಟ್ಟಿದೆ ಗೈಸ್. ಸೊ ಅವರಾದ್ರೂ ವೆಜ್ ತಿನ್ನಲ್ಲ, ನನಗೆ ನೀನು ಹೋಗಿ ನಾನ್ ವೆಜ್ ತಿನ್ನು ಅಂತ ಒಂದು ಮಾತು ಹೇಳಿದ್ರೆ ನಾವು ನಾನ್ ವೆಜ್ ತಗೊಳ್ತೀವಲ್ವ ಗೈಸ್. ಬಂದ್ಬಿಡು ತಿನ್ನಬೇಕು ಅಂತ ಹೇಳಿ ಈಗ ಎಲ್ಲ ತಟ್ಟೆಲಿಂದ ಪಾರ್ಸಲ್ ಮಾಡ್ಕೊಂಡು ಬಾಕ್ಸಿಗೆ ಹಾಕೋದಿದೆ ನೋಡಿ ಗೈಸ್. ತಿನ್ನೋಕ್ಕಾಗಲಿಲ್ವಾ? ಹೊಟ್ಟೆ ಫುಲ್ ಆಗೋಯ್ತಾ? ಓಕೆ, ಹೇಗಿತ್ತು ಬಿರಿಯಾನಿ? ಚೆನ್ನಾಗಿತ್ತು, ಹೊಟ್ಟೆ ಫುಲ್ ಆಗೋಗಿದೆ, ಏನು ತಿನ್ನೋಕ್ಕೆ ಆಗಿಲ್ಲ. ಅದಕ್ಕೆ ನೀವು ಬಿಟ್ಬಿಟ್ರಾ? ಅರ್ಧ ತಿಂದು ಅರ್ಧ ಇಟ್ಕೊಂಡಿದ್ದೀನಿ, ಬಿಟ್ಟಿಲ್ಲ, ಮನೆಗೆ ಹೋಗ್ತಿರ್ತೀನಿ. ಹೇಗಿತ್ತು, ಏನು ಅನಿಸ್ತು ಬಂದಿದ್ದು? ಚೆನ್ನಾಗಿತ್ತು ಬಿರಿಯಾನಿ ಏನೋ, ಬಟ್ ನಮಗಂತೂ ಇವಾಗ ತಿನ್ನೋಕ್ಕಾಗಲಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಮೇ ಬಿ ದ ಕ್ವಾಂಟಿಟಿ ಸ್ವಲ್ಪ ತುಂಬ ಜಾಸ್ತಿ ಆಯಿತೇನೋ, ಬಿಕಾಸ್ ನಾವೆಲ್ಲ ಯೂಶ್ವಲಿ ತಿನ್ನೋದು ತುಂಬ ಕಡಿಮೆ, ನಮ್ಮ ಆ್ಯಪಿಗೆ ಕೂಡ ತುಂಬ ಕಡಿಮೆ ಇದೆ. ಸೊ ಟೇಸ್ಟ್ ವೈಸ್ ಎಸ್ ಚೆನ್ನಾಗಿತ್ತು. ಸೊ ಫೈನಲಿ ನಾವು ಬಿರಿಯಾನಿ ತಿಂದಿದ್ದೆಲ್ಲ ಮುಗಿದ್ವಿ. ಸೊ ನಾವು ಇವಾಗ ಮತ್ತೆ ಸ್ಟಾರ್ಟ್ ಆಗಿದ್ದೀವಿ ನಮ್ಮ ಒಂದು ನೆಲಮಂಗಲದ ಪಯಣಕ್ಕೆ. ಸೊ ಲೆಟ್ಸ್ ಸ್ಟಾರ್ಟ್. ಪೆಟ್ರೋಲ್ ಖಾಲಿ ಆಗಿತ್ತು, ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಈಗ ಶೆಲ್ ಪೆಟ್ರೋಲ್ ಟ್ಯಾಂಕ್. ಇದೊಂದು ಕ್ವಶನ್ ಮನುಷ್ಯನಿಗೆ ಕೇಳ್ತೀನಿ ನೋಡಿ, ಬೇಸಿಕ್ ನಾಲೆಜ್. ಪೆಟ್ರೋಲ್ ಬ್ಯಾಂಕಲ್ಲಿ ಏನು ಡಿಫ್ರೆನ್ಸ್? ಈಗ ಶೆಲ್ ಪೆಟ್ರೋಲ್ ಬ್ಯಾಂಕು ನಾರ್ಮಲ್ ಪೆಟ್ರೋಲ್ ಬ್ಯಾಂಕು ಏನು ಡಿಫ್ರೆನ್ಸ್? ನಾರ್ಮಲ್ ಪೆಟ್ರೋಲಲ್ಲಿ ಗ್ಯಾಸ್ ಹಾಕ್ತಾರಂತೆ, ಡೀಸೆಲ್ ಪೆಟ್ರೋಲ್ ಹಾಕ್ತಾರೆ.
ಶೆಲ್ಲಲ್ಲಿ ಪೆಟ್ರೋಲ್ ಹಾಕಿ ಶೆಲ್ಲಲ್ಲಿ ಗ್ಯಾಸ್ ಅಂತೆ ಇದರಲ್ಲಿ ಪೆಟ್ರೋಲ್ ಇದೇ ಪೆಟ್ರೋಲ್ ಬಂತು ಇದ್ಯಾವುದು ಪೆಟ್ರೋಲ್ ಅಂತೆ ಇದು ಇಂಡಿಯನ್ ಆಯಿಲ್ ಅಂತ ಇಲ್ಲಿ ಶೆಲ್ ಅಂತ ಅಷ್ಟು ಚೆನ್ನಾಗಿ ಕಾಣ್ತಿದೆ ಸಿಕ್ಕಿತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ನೊಂದೇ ವಿಸ್ಮಯ ತೋರಿ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.